ಹಾಯ್ ಹಲೋ ನಮಸ್ತೆ. ನಿಮ್ಮ ಮನೇಲೂ ತುಂಬ ಓಲ್ಡ್ ಬೆಡ್ಶೀಟ್ಸ್ ಇದೆನಾ? ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಾಗಿದೆ, ಬೆಡ್ ಮೇಲಂತೂ ಹಾಕೋಕ್ಕಾಗಲ್ಲ. ಬಟ್ ಇಷ್ಟು ಚಂದ ಡಿಸೈನ್ಸ್ ಇದೆ, ಎಸಿಯೋಕ್ಕೂ ಆಗಲ್ಲ. ಸೊ ಅದೇ ಬನ್ನಿ ಸಿಂಪಲ್ಲಾಗಿ ಪಿಲ್ಲೋ ಕವರ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೀವು ಮನೇಲಿರೋದು ಒಂದು ಎಕ್ಸಿಸ್ಟಿಂಗ್ ಪಿಲ್ಲೋ ಕವರ್, ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ತೊಗೊಂಡು ಈ ಥರ ಏನು ನಿಮಗೆ ಬೇಕಾಗಿರೋ ಬೆಡ್ಶೀಟ್ ಮೇಲೆ ಹಾಕಿ ಅದನ್ನು ಕಟ್ ಮಾಡ್ಕೊಳ್ಳಿ. ಆ ಪಿಲ್ಲೋ ಕವರ್ ಸೈಜ್ಗೆ 1 ಇಂಚ್ ಎಕ್ಸ್ಟ್ರಾ ನೀವು ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಅಂದರೆ ಸಿವಿಂಗ್ ಅಲೌನ್ಸ್ ಬೇಕಲ್ವಾ, ಸೊ ಅದು 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಸೈಡು ನಿಮಗೆ ಈ ಥರ ಓಪನ್ ಇರಬೇಕು, ಇನ್ನೊಂದು ಸೈಡು ಫೋಲ್ಡೆಡ್ ಬಂದಿರಬೇಕು. ಆ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಪಿಲ್ಲೋ ಕವರ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಸಿಂಪಲ್ 2 ಶೀಟ್ಸ್ ಇದ್ದರೂ ನೀವು ಅದನ್ನು ಮಧ್ಯ ಸ್ಟಿಚ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಆಯಿತು. ಸೊ ಇದನ್ನು ಓಪನ್ ಇರೋ ಎಡ್ಜ್ ಕಡೆ ನಾವು ಏನು ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಎಡ್ಜನ್ನ ಕವರ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಮುಂದಕ್ಕೆ ಬಟ್ಟೆ ಹರಿಬಾರ್ದಲ್ವ, ಸೊ ಎಡ್ಜನ್ನ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಓವರ್ ಆಲ್ ಸರೌಂಡಿಂಗ್ಸು ನೀವು ಸ್ಟಿಚ್ ಮಾಡ್ಕೊಬೋದು. ಬಟ್ ನನಗೆ ಅದು ನಾಟ್ ನೆಸಸರಿ ಅನಿಸ್ತು, ಬೇಕಂದರೆ ಅದು ಒಳಗಡೆ ಸ್ಟಿಚ್ ಒಳಗಡೆ ಹೋಗಿಬಿಡತ್ತೆ ಅಲ್ವಾ, ಸೊ ನಾಟ್ ನೆಸಸರಿ. ಬಟ್ ಎಡ್ಜ್ ಮಾತ್ರ ನಮಗೆ ಹೊರಗಡೆನೇ ಓಪನ್ ಇರುತ್ತೆ, ಅದಕ್ಕೆ ಸೊ ಅದು ಒಂದನ್ನು ನೀವು ಪ್ರಾಪರಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈ ಥರ 2 ಸೈಡು ಓಪನ್ ಸೈಡ್ ಇರೋ ಎಡ್ಜಸ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಇವಾಗ ಬಟ್ಟೆನ ನೀವು ಸೀದಾ ಇಟ್ಬಿಟ್ಟು ಒಂದು ಸೈಡು ಸ್ವಲ್ಪ ಈ ಥರ ಉಲ್ಟಾನ ಫೋಲ್ಡ್ ಮಾಡಿ. ಅಂದರೆ ಒಂದು ಎಡ್ಜ್ ನಿಮಗೆ, ನೀವು ನಾರ್ಮಲಿ ಪಿಲ್ಲೋ ಕವರ್ಸ್ ನೋಡಿರ್ತೀರಲ್ವ, ನಿಮ್ಗೆ ಐಡಿಯಾ ಇರುತ್ತೆ. ಸೊ ಆ ಸ್ಮಾಲ್ ಪೋರ್ಷನ್ ಬರೋಕ್ಕೆ ಇನ್ನು ಉಳಿದಿದ್ದನ್ನು ಫೋಲ್ಡ್ ಮಾಡಿ, ಈ ಫೋಲ್ಡ್ ಫಸ್ಟ್ ಇದೆ ಅಲ್ಲ ಅದ್ರ ಮೇಲೆಗಡೆ ಸ್ವಲ್ಪ ಬರೋ ಹಾಗೆ ಇದನ್ನು ಇಡಬೇಕು. ಈ ನೀವು ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ಇದ್ರ ಲೆಂತ್ ಬಂದು ನೀವು ಒರಿಜಿನಲ್ ಏನು ಪಿಲ್ಲೋ ಕವರ್ ತೊಗೊಂಡಿರ್ತೀರ ಅದ್ರ ಲೆಂತಿಗೆ ಈಕ್ವಲ್ ಆಗಿ ಬರಬೇಕು. ಸೈಡ್ಸಲ್ಲಿ ಇನ್ನೂ ಸ್ಪೇಸ್ ಇದೆ, ಬಿಕಾಸ್ ಅದಕ್ಕೆ ಸ್ಟಿಚಿಂಗ್ ಅಲೋವೆನ್ಸ್ ಬೇಕು. ಅದನ್ನು ನೀವು ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸೈಡಲ್ಲಿ ನೀವು ಒಂದು ಡಬಲ್ ಸ್ಟಿಚ್ ಮಾಡ್ಕೊಂಬಿಟ್ರೆ ಗಟ್ಟಿಯಾಗಿರುತ್ತೆ, ಅಂದರೆ ಮಧ್ಯದಲ್ಲೆಲ್ಲೂ ಕಟ್ ಆಗೋದಿಲ್ಲ. ಸೊ ಆ ಥರ ಎರಡು ಸೈಡ್ಸನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈ ಮೇಲುಗಡೆ ಇರೋದು ಓಪನ್ ಇರುತ್ತೆ, ಸೊ ಸೈಡ್ಸ್ ಮಾತ್ರ ನಾವು ಸ್ಟಿಚ್ ಮಾಡ್ಕೊತೀವಿ. ನಾವು ಹೊರಗಡೆ ಹೋಗಿ ಪಿಲ್ಲೋ ಕವರ್ಸ್ ತಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ನಿಮಗೆ ಗೊತ್ತಲ್ವಾ. ಮಿನಿಮಮ್ ಚೆನ್ನಾಗಿರೋ ಪಿಲ್ಲೋ ಕವರ್ ಬೇಕಂದರೆ ಮಿನಿಮಮ್ 80 to 100 ರೂಪೀಸ್ ಒಂದು ಪಿಲ್ಲೋ ಕವರ್ ಸಿಗುತ್ತೆ. ಅದೇ ಈ ಥರ ಸಿಂಪಲಾಗಿ ನಾವು ಮಾಡಿಕೊಂಡ್ರೆ ಒಂದು ಬೆಡ್ಶೀಟ್ಸಲ್ಲಿ ನೀವು ಆಲ್ಮೋಸ್ಟ್ 5 to 6 ಪಿಲ್ಲೋ ಕವರ್ಸ್ ನೀವು ಮಾಡ್ಕೊಬೋದು. ನಿಮಗೆ ಸಿಂಪಲಾಗಿ ಬೇಕಂದರೆ ಇಷ್ಟೇ ಸಾಕು. ರೆಡಿ ಆಯಿತು ಪಿಲ್ಲೋ ಕವರ್. ಇಷ್ಟನ್ನೇ ನೀವು ಯೂಸ್ ಮಾಡ್ಕೊಬೋದು. ಇಲ್ಲ ನನಗೆ ಸ್ವಲ್ಪ ಆಸ್ಥೆಟಿಕ್ ಆಗಬೇಕು, ಈ ಹೊರಗಡೆ ನಾವು ಪಿಲ್ಲೋ ಕವರ್ಸ್ ತೊಗೊಂಡ್ರೆ ಅದಕ್ಕೆ ಹೇಗೆ ಸೈಡ್ಸಲ್ಲಿ ಫ್ಲೈಸ್ ಬರುತ್ತಲ್ಲ, ಸೊ ಆ ಥರ ಸೈಡ್ಸು ಬೇಕು ಅಂತ ಅಂದರೆ ಇದ್ರ ಮೇಲೆ ನೀವು ಓಪನ್ ಮಾಡಿ ಸೀದಾ ಇರೋ ಕಡೆ ಈ ಒಂದು ಎಡ್ಜ್ಗೆ ನೀವು ಏನೋ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಸೈಡ್ಸಲ್ಲಿ ವಿಂಗ್ಸ್ ಥರ ಬರುತ್ತೆ. ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕಿದ್ದೀನಿ, ಸೊ ಅದಿನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಬೇಕಿದ್ದರೆ ನಾರ್ಮಲ್ ಫಸ್ಟ್ ಹೇಗಿತ್ತು ಅದನ್ನೇ ನೀವು ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಮೇಲ್ಗಡೆ ಸ್ಟಿಚ್ ಹಾಕಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ಹೊರಗಡೆ ನೀವು ತಂದಿರೋ ಪಿಲ್ಲೋ ಕವರ್ಗಿಂತನೂ ಚೆಂದಾಗಿರುತ್ತೆ. ಸೊ ಸೂಪರ್ ಅಲ್ವಾ? ನಿಮ್ಮ ಮನೇಲೂ ಓಲ್ಡ್ ಬೆಡ್ಶೀಟ್ಸ್ ಇದ್ದರೆ ನೀವು ಈ ಥರ ಟ್ರೈ ಮಾಡಿ. ಅಥವಾ ನೀವು ಓಲ್ಡ್ ಬೆಡ್ಶೀಟ್ಸಲ್ಲಿ ಏನೇನು ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ. ಸೊ ಈವನ್ ಐ ವಿಲ್ ಟ್ರೈ. ಸೊ ಯೂಶ್ವಲಿ ಪಿಲ್ಲೋ ಕವರ್ಸ್ ತುಂಬ ಬೇಕಾಗುತ್ತೆ ಅಲ್ವಾ, ನಾವು ಯಾವಾಗಲೂ ರೆಗ್ಯುಲರ್ ವಾಶ್ ಹಾಕ್ತಾ ಇರ್ತೀವಿ, ನೆಕ್ಸ್ಟ್ ಒಂದು ಪಿಲ್ಲೋ ಕವರ್ಸ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಜಾಸ್ತಿ ಇದ್ದರೆ ಒಳ್ಳೆಯದು. ಈ ಥರ ಆರಾಮಾಗಿ ಪಿಲ್ಲೋ ಕವರ್ಸ್ ಹಾಕಿ ಮಾಡ್ಕೊಳ್ಳಿ. ನಾನು ಮನೇಲಿ ಇದ್ದಿದ್ದು ಒಂದು 2-3 ಬೆಡ್ಶೀಟ್ಸ್ ತೊಗೊಂಡು ಡಿಫ್ರೆಂಟ್ ಕಲರ್ಸಲ್ಲಿ ಪಿಲ್ಲೋ ಕವರ್ಸ್ನೆಲ್ಲ ಕುತ್ಕೊಂಡು ಸ್ಟಿಚ್ ಮಾಡಿದೆ, ಸ್ವಲ್ಪ ಫ್ರೀ ಇದ್ದೆ ಅಂತ. ನೀವು ಖಂಡಿತ ಟ್ರೈ ಮಾಡಿ. ಅದು ಈ ಸ್ಟಿಚಿಂಗ್ ಮೆಥಡ್ ನಿಮ್ಗೆ ಹೇಗೆ ಅನ್ನಿಸ್ತು, ಈಸಿ ಅನ್ನಿಸ್ತಾ, ಮಾಡ್ಬೋದಾ, ಅಥವಾ ನೀವು ಬೇರೆ ಥರ ಯಾವುದಾದ್ರೂ ಮಾಡ್ತೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.